ಮದ್ದೂರಿನಲ್ಲಿ ಕೇಸರಿ ಕಲರವ ಜೋರಾಗಿತ್ತು. ಗಣೇಶ ಗಲಾಟೆಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಶೋಭಾಯಾತ್ರೆ ನಡೆಸಿತು. ಲಕ್ಷಾಂತರ ಮಂದಿ ಕಾರ್ಯಕರ್ತರು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದರು. ಕಲ್ಲು ತೂರಾಟ ನಡೆದ ಜಾಗದಲ್ಲೇ ಹಿಂದೂ ಕಾರ್ಯಕರ್ತರು ದೊಡ್ಡ ಕರ್ಪೂರ ಹಚ್ಚಿ ಕುಣಿದು ಕುಪ್ಪಳಿಸಿದರು. ತಾಲಿಬಾನ್ ಸರ್ಕಾರ ಆಗಕ್ಕೆ ಬಿಡಲ್ಲ, ಮುಲ್ಲಾಗಳ ಸರ್ಕಾರ ಆಗಕ್ಕೆ ಬಿಡಲ್ಲ. ನಮಗೆ ತೊಡೆ ತೊಟ್ಟ ಕೆಲಸ ಮಾಡಬೇಡಿ, ತೊಡೆಯನ್ನು ಮುರಿತೀವಿ, ತೊಡೆಯನ್ನು ತೆಗಿತವೆ, ಹಿಂದೆ ಪಡಿತಾರೆ. ಇದು ಸರ್ಕಾರನ, ಇದು ಜನಪರವಾಗಿರುವಂತ ಸರ್ಕಾರನ, ನ್ಯಾಯ ಕೊಡೋ ಸರ್ಕಾರನ, ಕಾನೂನು ಕಾಪಾಡೋ ಸರ್ಕಾರನ. ಇದು ಜನ ವಿರೋಧಿ ಸರ್ಕಾರ ತಾನೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ? ಅದು ಕಲ್ಲಿನ ಮಳೆ. ಇದ್ದಕ್ಕಿದ್ದಂತೆ ಆ ಮಳೆ ಸುರಿದಿತ್ತು, ಎಲ್ಲರನ್ನೂ ಚಲ್ಲಾಪಿಲ್ಲಿ ಮಾಡಿಸಿತ್ತು. ಆ ಕಲ್ಲಿನ ಮಳೆಗೆ ಸಿಕ್ಕಿ ಎಲ್ಲರೂ ದಿಕ್ಕಾಪಾಲಾಗಿ ಓಡೋಗಿದ್ರು. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಯಿತು. ಸಂಘರ್ಷ ತಾರಕಕ್ಕೇರಿತು. ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಯಿತು. ಎತ್ತ ಕಡೆಯಿಂದ ಕಲ್ಲುಗಳು ಬಂದ್ವೋ ಅತ್ತ ಕಡೆಯೂ ಒಂದಷ್ಟು ಕಲ್ಲುಗಳು ಹೋದ್ವು. ಕಲ್ಲುಗಳ ಬಳಸಿ ಯುದ್ಧವೇ ನಡೆದೋಯ್ತು. ಒಂದಷ್ಟು ಮಂದಿ ಸ್ಥಳದಿಂದ ಎಸ್ಕೇಪ್ ಆದ್ರೆ ಇನ್ನು ಕೆಲವರು ಗಾಯಗೊಂಡ್ರು. ಕೆಲವು ಗಂಟೆಗಳಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತ್ತು. ಪೊಲೀಸರು ಆ ಪ್ರದೇಶವನ್ನ ಕಂಟ್ರೋಲ್ಗೆ ತಗೊಂಡ್ರು. ಅಲ್ಲಿವರೆಗೆ ಹಿಂಸಾಚಾರಕ್ಕೆ ಸಾಕ್ಷ್ಯ ನೀಡಿತ್ತು ಆ ಪ್ರದೇಶ. ಈಗ ಆ ಪ್ರದೇಶದಲ್ಲಿ ಕೇಸರಿ ಕಲರವ ಜೋರಾಗಿದೆ. ಎಲ್ಲೆಡೆ ಕೇಸರಿ ಬಾವುಟಗಳು ಕಂಗೊಳಿಸಿವೆ. ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆ ಮೊಳಗಿದೆ. ಹೌದು, ಕೆಲವೇ ದಿನಗಳ ಹಿಂದೆ ಹಿಂಸಾಚಾರ ನಡೆದಿದ್ದ ಮದ್ದೂರಲ್ಲಿ ಕೇಸರಿ ಕಂಗೊಳಿಸಿದೆ. ಇದಕ್ಕೆಲ್ಲ ಕಾರಣ ಕೇಸರಿ ಪಾಳೆಯ ನಡೆಸಿರೋ ಶೋಭಾಯಾತ್ರೆ. ಕಿಚ್ಚಲ್ಲಿ ಬೆಂದ ಮದ್ದೂರಲ್ಲಿ ಕಮಲಪಾಳೆಯ ಶೋಭಾಯಾತ್ರೆ. ಎಲ್ಲೆಡೆ ರಾರಾಜಿಸಿದ ಕೇಸರಿ ಬಾವುಟ. 28 ಗಣೇಶ ಮೂರ್ತಿಗಳ ವಿಸರ್ಜನೆ. ಬಿಜೆಪಿ ಶೋಭಾಯಾತ್ರೆಗೆ ಹೇಗಿತ್ತು ಕಾಂಗ್ರೆಸ್ ಪಕ್ಷದ ಕೌಂಟರ್? ಎಸ್, ಅದು ಭಾನುವಾರ ರಾತ್ರಿ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇತ್ತು. ಗಣೇಶನ ಭಕ್ತರು ಮತ್ತು ಹಿಂದೂ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಗಣೇಶನ ವಿಸರ್ಜನೆಗೆ ಹೋಗ್ತಾ ಇದ್ರು. ನೂರಾರು ಭಕ್ತರಿಂದ ಗಣೇಶನ ಅದ್ಧೂರಿ ಮೆರವಣಿಗೆ ನಡೆಯುತ್ತಾ ಇತ್ತು. ಇದೇ ವೇಳೆ ನಡೀಬಾರದ ಘಟನೆಯೊಂದು ನಡೆದೋಯ್ತು. ರಾಮ್ ರಹೀಂ ನಗರದಲ್ಲಿ ಮೆರವಣಿಗೆ ಮೇಲೆ ಮುಸ್ಲಿಮರು ಕಲ್ಲು ತೂರಿದ್ರು. ಹಿಂಸಾಚಾರ ಶುರುವಾಯಿತು. ಮಸೀದಿ ಕಡೆಯಿಂದ ಬಂದ ಕಲ್ಲುಗಳಿಗೆ ಪ್ರತಿಯಾಗಿ ಮೆರವಣಿಗೆಯಲ್ಲಿದ್ದೋರೂ ಕೂಡ ಕಲ್ಲು ತೂರಿದ್ರು. ಈ ಘಟನೆಯಲ್ಲಿ ಬರೋಬ್ಬರಿ 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ್ರು. ಪೊಲೀಸರು ಹರಸಾಹಸಪಟ್ಟು ಮದ್ದೂರನ್ನ ಕಂಟ್ರೋಲ್ಗೆ ತಗೊಂಡ್ರು. ಭಾನುವಾರ ರಾತ್ರಿಯೇನೋ ಎಲ್ಲಾ ಸರಿ ಹೋಗಿತ್ತು. ಆದ್ರೆ ವಾತಾವರಣ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಆ ಕೆಂಡ ಕಿಡಿಯಾಗಿ ಧಗಧಗಿಸಿದ್ದು ಸೋಮವಾರ. ಕಲ್ಲು ತೂರಾಟ ನಡೆದಿತ್ತು. ವಿಘ್ನ ವಿನಾಶಕನ ವಿಸರ್ಜನೆಗೆ ವಿಘ್ನವಾಗಿತ್ತು. ಶಾಂತಿ ಕದಡಿತ್ತು. ಇದೆಲ್ಲ ಹಿಂದೂಪರ ಕಾರ್ಯಕರ್ತರನ್ನ ಕೆರಳಿಸಿತ್ತು. ಹಿಂದೂಪರ ಕಾರ್ಯಕರ್ತರು ಸೋಮವಾರ ಬೆಳಿಗ್ಗೆ ಅಖಾಡಕ್ಕಿಳಿದರು.
ಮದ್ದೂರು ಮತ್ತೊಮ್ಮೆ ಹೊತ್ತಿ ಉರಿಯಿತು. ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಪ್ರತಿಭಟನೆ ಜೋರಾಗಿತ್ತು. ಕೇಸರಿ ಪ್ರವಾಹವೇ ಹರಿಯಿತು. ಕೇಸರಿ ಬಾವುಟಗಳನ್ನ ಹಿಡ್ಕೊಂಡು, ಕೇಸರಿ ಶಾಲುಗಳನ್ನ ಹಾಕ್ಕೊಂಡು ಸಾವಿರಾರು ಮಂದಿ ಪ್ರತಿಭಟನೆ ನಡೆಸಿದ್ರು. ಇನ್ನೂ ಹಲವಾರು ಕಡೆಗಳಲ್ಲಿ ಕಲ್ಲು ತೂರಿದವರ ವಿರುದ್ಧ ಘೋಷಣೆಗಳು ಮೊಳಗಿದ್ವು. ಕೆಲವರು ಹಸಿರು ಬಾವುಟ ಇದ್ದ ಸ್ಥಳದಲ್ಲಿ ಕೇಸರಿ ಬಾವುಟ ಕಟ್ಟಿದ್ರು. ಲಾಠಿ ಚಾರ್ಜ್ ಕೂಡ ನಡೆದೋಯ್ತು. ಲಾಠಿ ಚಾರ್ಜ್ನ ಪೆಟ್ಟುಗಳಿಗೆ ಕೆಲವರು ರಸ್ತೆಯಲ್ಲಿ ಬಿದ್ದು ಬಾಯ್ ಬಡ್ಕೊಂಡ್ರು. ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೆಲ್ಲದರ ಮಧ್ಯೆ ಕೆಲವು ದೋಸ್ತಿ ನಾಯಕರು ಎಂಟ್ರಿ ಕೊಟ್ಟರು. ಕಲ್ಲು ತೂರಿದವರ ವಿರುದ್ಧ ಮುಗಿಬಿದ್ರು. ಮೊದಲೇ ಪೂರ್ವ ನಿಯೋಜಿತವಾಗಿ ಮಸೀದಿ ಮೇಲೆ ಕಲ್ಲುಗಳನ್ನು ಸಂಗ್ರಹ ಮಾಡ್ಕೊಂಡು ನಮ್ಮ ಗಣಪತಿ ಮೇಲೆ ತೂರಿದಾರೆ ಅಲ್ದಂತೆಯೇ ಚಪ್ಪಲಿನಲ್ಲೂ ತೂರಿದ್ದಾರೆ. ಸರಳು ತೋರಿಸೋದು, ಮಚ್ಚು ತೋರಿಸೋದು, ಬನ್ನಿ ತಾಕತ್ತಿದ್ರೆ ಒಳಗಡೆ ಬನ್ನಿ ಅಂತ ಕರೆಯೋದು, ಈ ರೀತಿ ಮಾಡ್ತಾರೆ ಅಂದ್ರೆ ಇವತ್ತೇನು ಸರ್ಕಾರ ಸತ್ತೋಗಿದೆಯಾ? ನಾವು ಹಿಂದೂಗಳಲ್ಲ, ನಾವು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗೋಯ್ತೀವಿ. ಇದೊಂದೇ ಬಾಕಿ ಇರೋದು ಸರ್. ಇಲ್ಲಿ ನಾವು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗ್ಬೇಕು. ಅವರು ಇದು ಮಿನಿ ಪಾಕಿಸ್ತಾನ ಮಾಡ್ಬೇಕು ಅಂತಾನೆ ಅನ್ಕೊಂಡಿವೆ ಸರ್ ಅವರು. ಧರ್ಮಸ್ಥಳ ಆಯ್ತು, ಚಾಮುಂಡೇಶ್ವರಿ ಆಯ್ತು, ಈಗ ಮದ್ದೂರು ಕಡೆ ಈ ಗ್ಯಾಂಗ್, ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ, ಅದು ಸಿದ್ದರಾಮಯ್ಯನ ಸುತ್ಕೊಂಡ್ಬಿಟ್ಟಿದ್ದಾರೆ ಗ್ಯಾಂಗ್. ಇಲ್ಲಿಯವರೆಗೂ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನ ಕೇಳ್ತಾ ಇದ್ರೆ ಮೊದಲನೇ ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ದೋಸ್ತಿ ನಾಯಕರು ಮದ್ದೂರಿಗೆ ಎಂಟ್ರಿ ಕೊಟ್ಟಿದ್ರು. ಕಲ್ಲು ತೂರಿದ್ದೋರ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯಂತೂ ಸಿದ್ದು ಸರ್ಕಾರದ ವಿರುದ್ಧ ಸಿಡಿಮಿಡಿಗೊಂಡ್ರು. ಪ್ರತಾಪ್ ಸಿಂಹ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ ಪೊಲೀಸರ ನಿರ್ಧಾರವನ್ನ ಖಂಡಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಕೂಡ ಕಲ್ಲು ತೂರಾಟಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ಮದ್ದೂರು ಗಲಾಟೆಗೆ ನೇರ ಹೊಣೆ ಸರ್ಕಾರ ಅಂತ ಆರೋಪ ಮಾಡಿದ್ರು. ನಂತರ ಮದ್ದೂರು ಗಲಾಟೆಯಲ್ಲಿ ಹಲವರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದ ಗಾಯಾಳುಗಳನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು. ಒಟ್ನಲ್ಲಿ ಕೇಸರಿ ಪಾಳೆಯ ಅವತ್ತು ಮದ್ದೂರಿನಲ್ಲಿ ಕಹಳೆ ಮೊಳಗಿಸಿತ್ತು. ಈಗ ಮತ್ತೆ ಕೇಸರಿ ಕಹಳೆ ಮದ್ದೂರಲ್ಲಿ ಮೊಳಗಿದೆ, ಅದು ಕೂಡ ಶೋಭಾಯಾತ್ರೆಯ ಮೂಲಕ. ಇವತ್ತು ಹಿಂದೂ ವಿರೋಧಿ ಕೇಸರಿ ಪಾಳೆಯದಿಂದ ಬೃಹತ್ ಶೋಭಾಯಾತ್ರೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿದ್ದು ಬಿಜೆಪಿಯನ್ನ ಕೆರಳಿಸಿತ್ತು. ಅದೇ ಕಾರಣದಿಂದ ಕಲ್ಲು ತೂರಾಟ ನಡೆಸಿದಾಗಿನಿಂದಲೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡವಾಗಿತ್ತು ಕೇಸರಿ ಪಾಳೆಯ. ಆದ್ದರಿಂದಲೇ ಮಂಗಳವಾರವೇ ಮದ್ದೂರಿಗೆ ರಾಜ್ಯ ಬಿಜೆಪಿ ನಾಯಕರ ನಿಯೋಗ ತೆರಳೋದಕ್ಕೆ ಪ್ಲಾನ್ ಮಾಡಿಕೊಂಡಿತ್ತು. ಆದರೆ ಮಂಗಳವಾರ ಮದ್ದೂರು ಬಂದ್ ಆಚರಣೆ ಮಾಡಲಾಗಿತ್ತು. ಆದ್ದರಿಂದ ಬುಧವಾರಕ್ಕೆ ಮದ್ದೂರಿಗೆ ತೆರಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಳ್ತು. ಅದರಂತೆ ಬುಧವಾರ ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಶೋಭಾಯಾತ್ರೆ ನಡೆದಿದೆ. ಲಕ್ಷಾಂತರ ಮಂದಿ ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ಓಲೈಕೆ ವಿರುದ್ಧ ಶೋಭಾಯಾತ್ರೆ. ಕಲ್ಲು ತೂರಾಟ ನಡೆಸಿರುವುದು ಪ್ರೀ ಪ್ಲಾನ್. ಇದು ಬಿಜೆಪಿ ನಾಯಕರ ಆರೋಪ. ಮೊದಲು ಕಲ್ಲು ತೂರಿದ್ದವರು ತಮ್ಮ ಸಮುದಾಯದವರೇ ಅಂತ ಮುಸ್ಲಿಂ ಮುಖಂಡರು ಹೇಳ್ಕೊಂಡಿದ್ದಾರೆ. ಆದ್ದರಿಂದ ಶಾಂತಿ ಕದಡಿದವರ ವಿರುದ್ಧ ಕ್ರಮವಾಗಬೇಕು ಅನ್ನೋದು ಬಿಜೆಪಿ ನಾಯಕರ ಒತ್ತಾಯ. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆ ಮಾಡುತ್ತಿದೆ ಅಂತ ಆರೋಪ ಮಾಡಿದ್ದಾರೆ ಬಿಜೆಪಿ ನಾಯಕರು. ಮುಸ್ಲಿಂ ಓಲೈಕೆಯನ್ನ ಕಾಂಗ್ರೆಸ್ ಸರ್ಕಾರ ಬಿಡಬೇಕು ಅಂತ ಇದೇ ಶೋಭಾಯಾತ್ರೆಯ ಮೂಲಕ ಒತ್ತಾಯ ಮಾಡಲಾಗಿದೆ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇಂಥ ಅಹಿತಕರ ಘಟನೆಗಳು ನಡೀಬಾರದು ಅಂತ ಒತ್ತಾಯಿಸುವುದಕ್ಕಾಗಿ ಶೋಭಾಯಾತ್ರೆ ನಡೆಸಿದ್ದಾರೆ. ಬಿಜೆಪಿ ಶೋಭಾಯಾತ್ರೆಗೆ ಖಾಕಿ ಸರ್ಪಗಾವಲು. ಶೋಭಾಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ರು.
ಆದ್ದರಿಂದ ಮದ್ದೂರು ಪಟ್ಟಣದಲ್ಲಿ ಖಾಕಿ ಸರ್ಪಗಾವಲು ವ್ಯವಸ್ಥೆ ಮಾಡಲಾಗಿತ್ತು. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಶೋಭಾಯಾತ್ರೆ ನಡೆಸಲಾಯಿತು. 5-6 ಎಸ್ಪಿ, ಎಎಸ್ಪಿ ಸೇರಿದ ಹಾಗೆ ಸಾವಿರಾರು ಮಂದಿ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು. ಮಂಡ್ಯ, ಮೈಸೂರು, ಬೆಂಗಳೂರು, ರಾಮನಗರ, ಚಾಮರಾಜನಗರ, ಹಾಸನ ಸೇರಿ ಹಲವು ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸಿ ಭದ್ರತೆಗೆ ನೇಮಕ ಮಾಡಿಕೊಳ್ಳಲಾಗಿತ್ತು. ಕೆಎಸ್ಆರ್ಪಿ, ಡಿಎಆರ್ ತುಕಡಿ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿ 2,000 ಪೊಲೀಸ್ ಸಿಬ್ಬಂದಿ ಕೂಡ ಸ್ಥಳದಲ್ಲಿದ್ದರು. ಕಾಶಿ ವಿಶ್ವನಾಥನಿಗೆ ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆ. ಶೋಭಾಯಾತ್ರೆ ಆರಂಭವಾಗೋಕ್ಕೂ ಮುನ್ನ ದೇಗುಲಕ್ಕೆ ಭೇಟಿ ನೀಡಿತ್ತು ಬಿಜೆಪಿ ಪಡೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಕಾಶಿ ವಿಶ್ವನಾಥ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆ ಕೊಡಲಾಯಿತು. ವಿಜಯೇಂದ್ರ ಅವರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ಯದುವೀರ್, ಅಶ್ವತ್ಥನಾರಾಯಣ್ ಮತ್ತಿತರರು ಸಾಥ್ ಕೊಟ್ಟಿದ್ದರು. ಪೂಜೆ ಮುಗಿದ ನಂತರ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ಹೆಗಲ ಮೇಲೆ ಬಿಜೆಪಿ ನಾಯಕರ ಮೆರವಣಿಗೆ. ಮದ್ದೂರಿನ ಕೇಸರಿ ಶೋಭಾಯಾತ್ರೆ ಅದ್ಧೂರಿಯಾಗಿತ್ತು. ತಮಟೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು. ಮೆರವಣಿಗೆ ಮುನ್ನವೇ ಜಾನಪದ ಕಲಾ ತಂಡಗಳೊಂದಿಗೆ ಹಿಂದೂ ಕಾರ್ಯಕರ್ತರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು. 10ಕ್ಕೂ ಹೆಚ್ಚು ಕಲಾ ತಂಡಗಳು ಪೂಜಾ ಕುಣಿತ, ಡೊಳ್ಳು ಕುಣಿತ ಸೇರಿದಂತೆ ಹಲವಾರು ಕಲಾ ತಂಡಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಡಿಜೆ ಸೌಂಡಿಗೆ ಕಾರ್ಯಕರ್ತರು ಡ್ಯಾನ್ಸ್ ಮಾಡಿದ್ರು. ಶೋಭಾಯಾತ್ರೆ ಸಾಗುವ ದಾರಿಯಲ್ಲಿ ಪೊಲೀಸರಿಂದ ಹೆಚ್ಚಿನ ಭದ್ರತೆ ಒದಗಿಸಲಾಗಿತ್ತು. ಶೋಭಾಯಾತ್ರೆಯಲ್ಲಿ ಅಶೋಕ್, ಬಿವೈ ವಿಜಯೇಂದ್ರ, ಸಿಟಿ ರವಿ, ಯದುವೀರ್ ಸೇರಿ ಹಲವರು ಭಾಗಿಯಾಗಿದ್ದು, ಐಬಿ ಸರ್ಕಲ್ ಬಳಿ ಕಾರ್ಯಕರ್ತರ ಹೆಗಲ ಮೇಲೆ ಕುಳಿತು ಅಶ್ವತ್ಥನಾರಾಯಣ್ ಕೇಸರಿ ಶಾಲು ಪ್ರದರ್ಶಿಸಿದ್ರು. ಹಲವಾರು ಬಿಜೆಪಿ ನಾಯಕರನ್ನ ಹೆಗಲ ಮೇಲೆ ಮೆರವಣಿಗೆ ಮಾಡಿದ್ರು ಕಾರ್ಯಕರ್ತರು. ಕಲ್ಲು ತೂರಾಟ ನಡೆದ ಮಸೀದಿ ಮುಂದೆಯೇ ಕೇಸರಿ ಕಹಳೆ. ಶೋಭಾಯಾತ್ರೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು. ಕಲ್ಲು ತೂರಾಟವಾದ ಜಾಮಿಯಾ ಮಸೀದಿಯ ಮಾರ್ಗವಾಗಿಯೇ ಶೋಭಾಯಾತ್ರೆ ಹೊರಟಿತ್ತು. ಈ ವೇಳೆ ಜಾಮಿಯಾ ಮಸೀದಿ ಮುಂದಿನ ರಸ್ತೆಯಲ್ಲಿ ಬೃಹತ್ ಕರ್ಪೂರ ಹಚ್ಚಿದ್ರು ಹಿಂದೂ ಕಾರ್ಯಕರ್ತರು. ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗಿದ್ರು. ಅಷ್ಟೇ ಅಲ್ಲದೆ ಮಸೀದಿ ಮುಂದೆ ಡಿಜೆ ಹಾಡಿಗೆ ಸ್ಟೆಪ್ ಹಾಕಿದ್ರು. ಸಿಎಂ ಪಿತೂರಿಯಿಂದಲೇ ಅರಾಜಕತೆ ಎಂದ ಅಶೋಕ್. ಶೋಭಾಯಾತ್ರೆ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಮದ್ದೂರಿನ ಜನರು ಅತಂತ್ರದ ಪರಿಸ್ಥಿತಿಯಲ್ಲಿದ್ದಾರೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಕಾರಣ. ಇದನ್ನ ಕೊನೆಗಾಣಿಸಬೇಕು. ಮದ್ದೂರು ಮಾತ್ರವಲ್ಲ, ರಾಜ್ಯದ ಇತರ ಕಡೆಗಳಲ್ಲೂ ಅರಾಜಕತೆ ನಡೆಯುತ್ತಿದೆ. ಇದೆಲ್ಲ ಸಿಎಂ ಸಿದ್ದರಾಮಯ್ಯ ಪಿತೂರಿ. ರಾಜ್ಯದ ಜನರ ನೆಮ್ಮದಿಯನ್ನ ಸಿದ್ದರಾಮಯ್ಯ ಕೆಡಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್. ನಾವು ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು, ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೆಲ್ಲಿ ಓಡಿಸ್ಬಿಟ್ಟವ್ರೆ, ಇಟಲಿ ಓಡಿಸ್ಬಿಟ್ಟವ್ರೆ. ಈ ಸಿದ್ದರಾಮಯ್ಯನವ್ರನ್ನು ಅವ್ರು ಇಟ್ಲಿ ಜೊತೆ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇವ್ರನ್ನು ಕಳಿಸ್ಬಿಡ್ಬೇಕು ಇಟ್ಲಿಗೆ. ಇಲ್ಲಿ ಕರ್ನಾಟಕದಲ್ಲಿ ಇಟಲಿ ಸರ್ಕಾರ ಆಗಕ್ಕೆ ಬಿಡಲ್ಲ, ತಾಲಿಬಾನ್ ಸರ್ಕಾರ ಆಗಕ್ಕೆ ಬಿಡಲ್ಲ, ಮುಲ್ಲಾಗಳ ಸರ್ಕಾರ ಆಗಕ್ಕೆ ಬಿಡಲ್ಲ ಅಂತ ನಾವು ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಅದೇ ಪ್ರತಿ ಮುಂದೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ದುರ್ಬಲ ಸರ್ಕಾರ, ಮುಸ್ಲಿಮರ ಪರವಾಗಿ, ಮುಲ್ಲಾಗಳ ಪರವಾಗಿ ಇರುವಂತ ಸರ್ಕಾರವನ್ನ ಕಿತ್ತೊಗೆದು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀರಿ. ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಸಿಟಿ ರವಿ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಿಮ್ಮ ಓಲೈಕೆಗೆ ಇತಿಮಿತಿ ಇರಲಿ, ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಲ್ಲು ಹೊಡೆದ ಹಿಂದಿರುವ ಸಂಘಟನೆಗಳು ಯಾವುವು? ಗಣಪತಿ ಮೇಲೆ ಉಗುಳುವಂತೆ ವಿಷಬೀಜ ಬಿತ್ತಿದವರು ಯಾರು ಅಂತ ಪ್ರಶ್ನಿಸಿದ್ದಾರೆ ಸಿಟಿ ರವಿ. 1400 ವರ್ಷದ ಹಿಂದೆ ಹಿಂದೂ ಧರ್ಮ ಹುಟ್ಟಿರೋ 16,000 ವರ್ಷದ ಹಿಂದೆ
ನಮಗೆ ತೊಡೆ ತಟ್ಟಿ ಹಾಕಿದ್ರೆ ತೊಡೆ ಮುರಿಯೋದು ಬಂತು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಏನ್ರ ಅಂದ್ರೆ ಏನ್ರ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕರ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಿ? ಬರೀ ಸಾಬ್ರೋಟಿಂದಲೇ ನೀವು ಸರ್ಕಾರ ಬಂದಿದೀಯಾ? ಹಿಂದೂಗಳಲ್ಲಿ ಯಾರಿಗೂ ಓಟ್ ಹಾಕಿಲ್ವಾ? ಆದ್ರೆ ನಿಮ್ ನಡವಳಿಕೆ ಹೇಗಿದೆ ಅಂದ್ರೆ ಸಾಬ್ರು ಮಾತ್ರ ನಮಗೆ ಓಟ್ ಹಾಕಿದ್ದಾರೆ, ಹಿಂದೂಗಳು ಓಟ್ ಹಾಕೇ ಇಲ್ಲ. ಹಿಂದೂಗಳು ಹಾಳಾದ್ರೂ ಹಾಳಾಗೋಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಸಾಬ್ರಿಗೇನು ಆಗಬಾರ್ದು. ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ. ಸಿದ್ದು ಸರ್ಕಾರ ಜನವಿರೋಧಿ ಸರ್ಕಾರ ಎಂದ ಅಶ್ವತ್ಥನಾರಾಯಣ. ಸಿದ್ದರಾಮಯ್ಯ ಸರ್ಕಾರವನ್ನ ಜನವಿರೋಧಿ ಸರ್ಕಾರ ಎಂದಿದ್ದಾರೆ ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ. ಹಿಂದೂಗಳ ಮೇಲೆ ಗೂಂಡಾ ಕೇಸ್ ಹಾಕ್ತಾರೆ, ಆದರೆ ಕಲ್ಲು ತೂರಾಟ ನಡೆಸಿದ ಮುಸ್ಲಿಮರ ಮೇಲೆ ಗೂಂಡಾ ಕೇಸ್ ಹಾಕಲ್ಲ ಅಂತ ಅಶ್ವತ್ಥನಾರಾಯಣ ಆಕ್ರೋಶ ಹೊರಹಾಕಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಕೆಲವು ದುಷ್ಕರ್ಮಿಗಳು ಅಂತವ್ರ ಮೇಲೆ ಕೇಸನ್ನ ದಾಖಲು ಮಾಡ್ಲಿಕ್ಕೂ ಹಿಂಜರಿತಾರೆ. ಕೇಸನ್ನ ದಾಖಲು ಮಾಡಿದ್ಮೇಲೆ ಕೇಸನ್ನ ಹಿಂದೆ ಪಡಿತಾರೆ. ಇದೊಂದು ಸರ್ಕಾರನ? ಇದು ಜನಪರವಾಗಿರುವಂತ ಸರ್ಕಾರನ? ನ್ಯಾಯ ಕೊಡೋ ಸರ್ಕಾರನ? ಕಾನೂನು ಕಾಪಾಡೋ ಸರ್ಕಾರನ? ಇದು ಜನ ವಿರೋಧಿ ಸರ್ಕಾರ ತಾನೆ. ಕಲ್ಲು ತೂರಾಟ ಮಾಡಿದವರ ಮೇಲೆ ಗುಂಡಾ ಆಕ್ಟ್ ಹಾಕಿ ಅಂತ ಕೇಳಿದ್ರು, ಹೌದಲ್ಲ? ಈ ಸರ್ಕಾರ ಗುಂಡಾ ಆಕ್ಟ್ ಹಾಕ್ತಾರ? ಕನಿಷ್ಠ ಜನರ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿರುವಂತ ಈ ಮುಸ್ಲಿಮಾನ್ ಸಮುದಾಯಕ್ಕೆ ಸೇರಿದಂತ ದುಷ್ಕರ್ಮಿಗಳ ಮೇಲೆ ಗೂಂಡಾ ಕೇಸ್ ಹಾಕಿದ್ರು ಈ ಸರ್ಕಾರ ಗೂಂಡಾ ಕೇಸ್ ಹಾಕ್ಲಿಕ್ಕೆ ತಯಾರಿಲ್ಲ. ಈ ಸರ್ಕಾರಕ್ಕೆ ನಮ್ಮ ಆಚರಣೆಗೆ ಯಾವ ಅಡಚಣೆಯನ್ನು ನಾವು ಸಹಿಸಿಕೊಳ್ಳಲ್ಲ. ನಮ್ಮ ಆಚರಣೆನ ಮಾಡ್ತೀವಿ, ಅದಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ನಾವೆಲ್ಲ ಸೇರಿದ್ದೀವಿ ಅಂತ ಸ್ಪಷ್ಟ ಸಂದೇಶ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತೀವಿ. ಅಂಬರೀಷ್ ಇರಬೇಕಿತ್ತು ಎಂದ ಸುಮಲತಾ. ಇಂಥ ವೇಳೆ ಅಂಬರೀಷ್ ಇರಬೇಕಿತ್ತು ಅಂತ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹೇಳಿದ್ದಾರೆ. ಅಂಬರೀಷ್ ಅಂತಹ ಉತ್ತಮ ನಾಯಕ ಇವತ್ತು ಇರುತ್ತಿದ್ದಿದ್ರೆ ಇಂಥ ಘಟನೆ ನಡೆಯುತ್ತಿರಲಿಲ್ಲ ಅಂತ ಮದ್ದೂರು ಗಲಭೆ ಬಗ್ಗೆ ಮರುಕಪಟ್ಟಿದ್ದಾರೆ. ಇದರ ಜೊತೆಗೆ ನಮ್ಮ ಊರಲ್ಲಿ ನಮ್ಮ ಹಬ್ಬವನ್ನ ನಾವು ಆಚರಣೆ ಮಾಡಬಾರದಾ ಅಂತ ಪ್ರಶ್ನಿಸಿದ್ದಾರೆ. ಇವತ್ತು ನಾವು ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಸಂದೇಶವನ್ನು ಕೊಡಬೇಕು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ? ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನ? ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ? ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು? ಯಾರು ಪಾಕಿಸ್ತಾನ? ಇದಲ್ಲದೆ ಬಿಜೆಪಿ ನಾಯಕರ ನಿಯೋಗ ಮದ್ದೂರಿಗೆ ಆಗಮಿಸಿ ಘಟನೆ ಸಂಬಂಧ ಡಿಸಿ ಎಸ್ಪಿ ಜೊತೆಗೆ ಮಾತುಕತೆ ನಡೆಸಿದೆ. ಬಿಜೆಪಿ ನಾಯಕರು ಸಭೆ ನಡೆಸಿದ್ದು ಘಟನೆಯ ಸಂಪೂರ್ಣ ಮಾಹಿತಿ ಪಡ್ಕೊಂಡಿದ್ದಾರೆ. ನಂತರ ಗಾಯಾಳುಗಳ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವತ್ಥನಾರಾಯಣ್, ಇಂದ್ರೇಶ್ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಶೋಭಾಯಾತ್ರೆ ನಡೆದಿದೆ. ಈ ಶೋಭಾಯಾತ್ರೆಯ ಭಾಷಣದಲ್ಲಿ ಎಲ್ಲ ಬಿಜೆಪಿ ನಾಯಕರು ಅಬ್ಬರಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲರೂ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಮುಸ್ಲಿಂ ಓಲೈಕೆ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಒಟ್ನಲ್ಲಿ ಅಬ್ಬರದ ಭಾಷಣದಲ್ಲಿ ಸಿಕ್ಕ ಕಡೆಯಲ್ಲೆಲ್ಲ ಸಿದ್ದು ಸರ್ಕಾರವೇ ಮದ್ದೂರಿನ ಗಲಭೆಗೆ ಕಾರಣ ಎಂದಿದ್ದಾರೆ. ಭಾಷಣಗಳ ಉದ್ದಕ್ಕೂ ಎಲ್ಲಾ ಬಿಜೆಪಿ ನಾಯಕರು ಸಿದ್ದು ಸರ್ಕಾರಕ್ಕೆ ಟಾಂಗ್ ಕೊಟ್ಟು ತಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಆದರೆ ಭಾಷಣದಲ್ಲಿದ್ದ ಒಗ್ಗಟ್ಟು ಪ್ರತಿಭಟನೆಯಲ್ಲಿ ಇರಲಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಬಿಜೆಪಿಯಲ್ಲಿ ಒಗ್ಗಟ್ಟು ಇಲ್ವಾ ಅನ್ನೋ ಅನುಮಾನವನ್ನು ಮದ್ದೂರು ಶೋಭಾಯಾತ್ರೆ ಹುಟ್ಟುಹಾಕಿದೆ. ಭಾಷಣದಲ್ಲಿ ಬಿಜೆಪಿ ಒಗ್ಗಟ್ಟು, ಹೋರಾಟದಲ್ಲಿ ಭಿನ್ನರಾಗ.
ಅವರು ಬಂದ್ರೆ ಇವ್ರು ಬಂದ್ರೆ ಅವರು ಎಸ್ಕೇಪ್. ಶೋಭಾಯಾತ್ರೆ ಕುರಿತು ಕಾಂಗ್ರೆಸ್ ಹೇಳಿದ್ದೇನು? ಮದ್ದೂರು ಶೋಭಾಯಾತ್ರೆಯಲ್ಲಿ ನಡೆದಿದ್ದು ಅದ್ಧೂರಿ ಭಾಷಣ. ಆದ್ರೆ ಒಗ್ಗಟ್ಟಿಲ್ಲದೆ ಭಾಷಣಕ್ಕಷ್ಟೇ ಸೀಮಿತವಾಯ್ತಾ ಶೋಭಾಯಾತ್ರೆ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಶೋಭಾಯಾತ್ರೆಗೆ ಚಾಲನೆ ಕೊಟ್ಟು ವಿಜಯೇಂದ್ರ ಹೊರಟ್ರೆ ಏಕಾಂಗಿಯಾಗಿ ಶೋಭಾಯಾತ್ರೆಗೆ ಆರ್ ಅಶೋಕ್ ಬಂದಿದ್ರು. ಇನ್ನು ಭಾಷಣದ ವೇದಿಕೆಗೆ ಅಶೋಕ್ ಬರ್ತಾ ಇದ್ದಂತೆ ಸಿಟಿ ರವಿಯಲ್ಲಿಂದ ನಿರ್ಗಮಿಸಿದ್ರು. ಇಷ್ಟೇ ಅಲ್ಲ, ಅಶ್ವತ್ಥನಾರಾಯಣ ಭಾಷಣದ ಮಧ್ಯೆ ಆರ್ ಅಶೋಕ್ ವೇದಿಕೆಯಿಂದ ಇಳಿದು ಹೊರಟಿದ್ದಾರೆ. ಕೊನೆಗೆ ರಾಜ್ಯ ಬಿಜೆಪಿ ನಾಯಕರಿಲ್ಲದೆ ಸುಮಲತಾ ಏಕಾಂಗಿ ಭಾಷಣ ಮಾಡಿದ್ದಾರೆ. ನಾಯಕರ ಒಗ್ಗಟ್ಟಿಲ್ಲದ ಹೋರಾಟಕ್ಕೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಶೋಭಾಯಾತ್ರೆ ಬಗ್ಗೆ ಡಿಸಿಎಂ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಅವರಿಗೆ ಬೇರೆ ಏನೂ ಕೆಲಸ ಇಲ್ಲ, ಜನರನ್ನ ಭಾಗ ಮಾಡುವುದೇ ಕೆಲಸ, ರಾಜಕೀಯ ಮಾಡುವುದಷ್ಟೇ ಅವರ ಕೆಲಸ, ಅಭಿವೃದ್ಧಿ ಮಾಡಿಲ್ಲ ಎಂದಿದ್ದಾರೆ ಡಿಕೆಶಿ. ಅಲ್ಲ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ, ಅವ್ರು ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗ್ಲಿ, ದುಡ್ಡು ತಗೊಬರ್ಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಮದ್ದೂರು ಗಲಾಟೆಯನ್ನ ರಾಜಕಾರಣಕ್ಕೆ ಬಳಸಿಕೊಳ್ಳಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ ಸಚಿವ ಚಲುವರಾಯಸ್ವಾಮಿ. 21 ಜನರನ್ನ ಈಗಾಗಲೇ ಬಂಧಿಸಿದ್ದೇವೆ, ಆದರೆ ಬಿಜೆಪಿಯವರು ಇದನ್ನೇ ರಾಜಕಾರಣವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಇವತ್ತು ಶೋಭಾಯಾತ್ರೆ ಮಾಡುತ್ತಿದ್ದಾರೆ, ಮಾಡಲಿ, ಅದಕ್ಕೂ ಮುಂದೆ ಉತ್ತರ ಕೊಡ್ತೀವಿ ಎಂದಿದ್ದಾರೆ. ಗಣಪತಿ ಅಲ್ಲಿ ನನಗಿರೋ ಮಾಹಿತಿ ಪ್ರಕಾರ 3-4-5 ಕಡಿಮೆ ಗಣಪತಿ ಇದಾವೆ ಅಂತ, ಬಟ್ ಅದನ್ನ ಹೆಚ್ಚು ಮಾಡೋ ಪ್ರಯತ್ನ ನಿನ್ನೆಯಿಂದ ನಡೀತಾ ಇದೆ. ಕೆಲವರು ಬೆಂಗಳೂರಿಂದನೇ ಪರ್ಚೇಸ್ ಮಾಡಿ ಬರ್ತಾ ಇದ್ದಾರೆ ಅಂತ, ಕೆಲವು ಅಕ್ಕಪಕ್ಕ ಬಲವಂತವಾಗೂ ಗಣಪತಿನ ನಂಬರ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ರಾಜ್ಯ ಮಟ್ಟದ ಬಿಜೆಪಿ ಜೆಡಿಎಸ್ ನಾಯಕರು ಬರ್ತಾ ಇದ್ದಾರೆ. ಒಟ್ನಲ್ಲಿ ಶೋಭಾಯಾತ್ರೆ ಅದ್ಧೂರಿಯಾಗಿ ನಡೆದಿದೆ. ಬಿಜೆಪಿಯಲ್ಲಿನ ಒಗ್ಗಟ್ಟಲ್ಲಿ ಭಿನ್ನರಾಗ ಪ್ರದರ್ಶನಗೊಂಡರೂ ತಕ್ಕ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದ್ರಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಶೋಭಾಯಾತ್ರೆ ಮೂಲಕ ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದೆ ಕೇಸರಿ ಪಾಳೆಯ.